ಹೇಗಿದೆ? ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ನನಗೆ ಶರ್ಟು ಪಂಚೆ ಕೊಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಶ್ರಾವಣಿಯಮ್ಮ, ಸುಬ್ರಹ್ಮಣ್ಯ, ನಂದಿನಿಯಮ್ಮ ಅವರು ನನಗೋಸ್ಕರ ತಂದಿರೋದು. ಹೇಗಿದೆ? ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ಅತ್ತೆ. ಈ ಕಲರ್ ನಿಮ್ಗೆ ಇಷ್ಟ ಅಲ್ವಾ? ಅಮ್ಮ, ಈ ಸೀರೆ ಸೆಲೆಕ್ಟ್ ಮಾಡುವಾಗ ನಾವು ತುಂಬ ಕನ್ಫ್ಯೂಸ್ ಆಗಿದ್ದೀವಿ, ನಿನಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ನಂದಿನಿ ಅಮ್ಮವರು ಈ ಸೀರೆ ತಗೋಣ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅವರೇ ತಗೊಂಡಿದ್ದು. ನೋಡು, ಅವ್ರಿಗೆ ನಿನ್ನ ಟೇಸ್ಟ್ ಎಷ್ಟು ಚೆನ್ನಾಗಿ ಗೊತ್ತು ಅಂತ. ಪರವಾಗಿಲ್ಲ, ನಂದಿನಿ ಮನೆಗೆ ಬರ್ತಿದ್ದಾಗೇನೆ ಎಲ್ಲರ ಮನಸ್ಸನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇವತ್ತು ಅಂತಲ್ಲ, ನಂದಿನಿ ಅಮ್ಮವರು ಚಿಕ್ಕಂದ್ರಿಂದನೂ ಹೀಗೇನೆ. ಯಾರನ್ನೇ ಆಗಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರು, ಯಾರ ಮನ್ಸಿಗೂ ನೋವಾಗ್ದಿರೋ ಹಾಗೆ ನೋಡ್ಕೊಳ್ಳೋರು. ನಿಜ ಪದ್ಮನಾಭರೇ, ನಂದಿನಿ ದೇವತೆ ಅಂತವಳು. ನನ್ನ ಪ್ರೀತಿ ಮಾಡಿದ್ಲು, ನನಗೋಸ್ಕರ ಮನೆಯೇ ಬಿಟ್ಟು ಬಂದ್ಲು. ನಾನು ಪಾಪಿ, ಅವಳ ಪ್ರೀತಿನ ಅರ್ಥ ಮಾಡ್ಕೊಳ್ಳೇ ಇಲ್ಲ, ಅವಮಾನ ಮಾಡಿಬಿಟ್ಟೆ. ವೀರು, ನೀವು ಪದೇ ಪದೇ ಈ ರೀತಿ ಮಾತಾಡ್ತಿದ್ರೆ ನಾನು ನಿಮ್ಮ ಜೊತೆ ಮಾತಾಡೋದೇ ಇಲ್ಲ ಅಷ್ಟೆ. ಜೀವನ ಅಂದಮೇಲೆ ತಪ್ಪುಗಳಾಗೋದು ಸಹಜ, ಅದನ್ನು ತಿದ್ಕೊಳ್ಳೋದು ಮನುಷ್ಯತ್ವ. ನೀವು ಅನುಭವಿಸ್ತಾ ಇರೋ ಪಶ್ಚಾತ್ತಾಪನೇ ಹೇಳ್ತಿದೆ ನಿಮ್ಮ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇದೆ ಅಂತ. ಸರಿ 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 ಸರಿ, ಈಗ ಯಾಕೆ ಆ ವಿಷಯ ಇಲ್ಲ? ಲೋ ಮಗ್ನೆ, ಇಲ್ಲಿ ನೋಡೋ, ಇಲ್ಲಿ ಅಮ್ಮವ್ರು ನನಗೆ ಪಂಚೆನೂ ಶರ್ಟು ತಂದಿದ್ದಾರೆ ಕಣೋ. ಅಪ್ಪ, ಅದು ತಗೊಳ್ಳುವಾಗ ನಾವು ಅವ್ರ ಜೊತೆ ಇದ್ವಿ ತಾನೆ, ನೀನು ಅನ್ನೇ ಕೇಳ್ತಿದ್ಯಲ್ಲ. ಸುಬ್ರಹ್ಮಣ್ಯ, ಹೌದು, ನೀವು ನಂದಿನಿಯಮ್ಮವ್ರ ಜೊತೆನೆ ಹೋಗಿದ್ರಿ. ಬರ್ತಾ ಯಾಕೆ ತಡವಾಗಿ ಬಂದ್ರಿ? ಅದು ಅತ್ತೆ, ನಾವು ನಮ್ಮ ಮನೆಗೆ ಹೋಗಿದ್ವಿ, ಅಂದರೆ ನಮ್ಮ ಹಳೆ ಮನೆಗೆ ಹೋಗಿದ್ವಿ. ನಮ್ಮನೆ ಹತ್ರ ಹೋಗಿದ್ರಾ? ಯಾಕಮ್ಮ? ಹೌದು ಯಜಮಾನ್ರೆ, ಸಾವಿತ್ರಿ ಗರ್ಭಿಣಿ ಅಲ್ವಾ, ಅವಳಿಗೆ ಸ್ವಂತದವರು ಅಂತ ಯಾರೂ ಇಲ್ಲ. ಗರ್ಭಿಣಿಗೆ ಬೈಕೆಗಳು ಜಾಸ್ತಿ ಇರುತ್ತೆ. ಆಮೇಲೆ ನನ್ನವರು ಅಂತ ಯಾರಾದರೂ ಬಂದು ಮಾತಾಡಿಸ್ಬೇಕು ಅನ್ನೋ ಆಸೆನೂ ಇರುತ್ತೆ. ಅದಕ್ಕೆ ಅಣ್ಣ ಅತ್ತಿಗೆ ಆಗಿ ನಾವೇ ಹೋಗಿ ಸೀರೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಮಾತಾಡ್ಸ್ಕೊಂಡು ಬಂದ್ವಿ. ಆಹಾ, ಎಂಥ ಒಳ್ಳೆ ಕೆಲಸ ಮಾಡಿದ್ದೀರಾ. ಪರವಾಗಿಲ್ಲ ಮಗನೆ, ಒಂದು ಹೆಣ್ಣಿನ ಮನಸ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀಯ ನೀನು. ಅರ್ಥ ಆಗದೆ ಇರುತ್ತಾನೆ. ಅವನನ್ನು ಬೆಳೆಸಿರೋದು ಈ ತಾಯಿ ಅನ್ನೋ ದೇವತೆ. ಇನ್ನು ಅವನ ಜೊತೆ ಆಡಿ ಬೆಳೆದಿರೋದು ಅಕ್ಕ ತಂಗಿ ಅನ್ನೋ ದೇವತೆರು. ಇನ್ನು ಅವನ ಕೈ ಹಿಡಿದಿರೋದು ಈ ಮನೆಗೆ ಮಹಾಲಕ್ಷ್ಮಿ ಆಗಿರೋ ಈ ದೇವತೆನ. ಸಾಲದು ಅಂತ ಅವನಿಗೆ ಆಶೀರ್ವಾದ ಮಾಡ್ತಿರೋದು ನಮ್ಮೆಲ್ರಿಗೂ ತಾಯಿ ಸ್ಥಾನದಲ್ಲಿರೋ ಲಲಿತಾ ದೇವಿ ಅಮ್ಮವರು, ಹಾಗೆ ನಂದಿನಿ ಅಮ್ಮವರು. ಇಷ್ಟೆಲ್ಲ ದೇವತೆಗಳ ಒಡನಾಟ ಇರಬೇಕಾದ್ರೆ ಅವನಿಗೆ ಹೆಣ್ಣಿನ ಮನಸ್ಸು ಅರ್ಥ ಆಗದೆ ಇರುತ್ತಾ? ಪರವಾಗಿಲ್ಲ ಪದ್ಮನಾಭ ಅವರೇ, ಏನೇನೋ ಮಾತಾಡೋದು ಕಲ್ತ್ಬಿಟ್ಟಿದ್ದೀರಾ. ಅದೇನೋ ಗೊತ್ತಿಲ್ಲ ಯಜಮಾನ್ರೆ, ಮಾತಾಡೋಕ್ಕೆ ಶುರು ಮಾಡಿದಾಗ ನಾಲ್ಗೆ ತೊದಳುತ್ತೆ. ಒಂದೊಂದ್ಸಲಿ ನನಗೇ ಗೊತ್ತಿಲ್ಲದೆ ಈ ಮಾತೆಲ್ಲ ಬಂದ್ಬಿಡುತ್ತೆ. ಈ ಮಾತು ನನ್ನ ಮಾತೆ ಕೇಳಲ್ಲ. ನೋಡಿದ್ರ, ಎಲ್ಲರೂ ಈ ರೀತಿ ನಗ್ನಗ್ತಾ ಸಂತೋಷದಿಂದ ಇದ್ದರೆ ತುಂಬಿದ ಮನೆ ಆಗಿರತ್ತೆ. ಆದರೆ ಮನಸ್ಸೇ ಸರಿ ಇಲ್ಲದೆ ಇರೋರ ಜೊತೆ ಎಂಥ ದೊಡ್ಡ ಮನೆ ಆದರೂ ಖಾಲಿ ಅಂತಾನೆ ಅನ್ಸತ್ತೆ. ಪಾಪ ನಮ್ಮ ಸಾವಿತ್ರಿ ಅಷ್ಟು ದೊಡ್ಡ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾಳೆ. ಹೌದಮ್ಮ, ಆ ಮನೆಯಲ್ಲಿ ಕರುಣೆ ತೋರಿಸೋರು ಯಾರೂ ಇಲ್ಲ, ಸಂಬಂಧಗಳಿಗೆ ಬೆಲೆ ಕೊಡೋರು ಯಾರೂ ಇಲ್ಲ. ಸಾವಿತ್ರಿಗೂ ಅಲ್ಲಿರೋದಕ್ಕೆ ಇಷ್ಟ ಇಲ್ಲ, ಆದರೆ ಮಗುಗಪ್ಪ ಬೇಕಲ್ಲ, ಅದಕ್ಕೆ ಅವಳು ಆ ಮನೆಯಲ್ಲಿದ್ದಾಳೆ. ಬೇಜಾರು ಮಾಡ್ಕೋಬೇಡಮ್ಮ, ಯಾರಿಲ್ಲ ಅಂದರೂ ಆ ದೇವರೊಬ್ಬ ಇದ್ದೇ ಇರ್ತಾನೆ. ಅವನು ಅವಳನ್ನು ಕಾಪಾಡ್ಕೋತಾನೆ, ಎಲ್ಲ ಒಳ್ಳೇದಾಗುತ್ತೆ. ಶ್ರಾವಣಿ, ಎದ್ದೇಳು ಪುಟ್ಟ.
ನಾನು ನಿನ್ಗೆ ಇವತ್ತು ಎಣ್ಣೆ ಹಚ್ಚಿ ತಲೆ ಬಾಚ್ಕೊಡ್ತೀನಿ. ನಿನಗೆ ನಾನು ಎಣ್ಣೆ ಹಚ್ಚಿ ತಲೆ ಬಾಚೋದು ಇಷ್ಟ ಆಗತ್ತೆ ಅಲ್ವಾ? ಹೌದಲ್ವಮ್ಮ, ನೀನ್ ಜಾನಕಿ ಪಾಟೀಲ್ ಆಗಿ ನಮ್ಮ ಮನೆಗೆ ಬಂದಾಗ ನನಗೆ ಎಣ್ಣೆ ಹಚ್ಚಿದ್ದೆ ಅಲ್ವಾ? ಆಗ ನನಗೆ ಎಷ್ಟು ಖುಷಿ ಆಗಿತ್ತು. ನೀನೇ ನನ್ನ ಅಮ್ಮ ಆಗ್ಬಾರ್ದಿತ್ತ ಅಂತ ನಾನು ನಿನ್ಗೆ ಅವಾಗ್ಲೇ ಹೇಳಿದ್ದೀನಿ. ನೆನ್ಪಿದ್ಯಾ ನಿನಗೆ? ನಿಮ್ ಕೈಗುಣ ತುಂಬಾ ಚೆನ್ನಾಗಿದೆ. ತಾಯಿ ಕೈಲಿರೋ ಪುಟ್ಟ ಮಗುವಿನ ಹಾಗೆ ನಾನು ಫೀಲ್ ಮಾಡ್ತಿದ್ದೀನಿ. ಎಲ್ಲ ನೆನಪಿದೆ ಮಗಳೇ. ಇಷ್ಟು ವರ್ಷ ನೀನು ಏನೆಲ್ಲ ಮಿಸ್ ಮಾಡ್ಕೊಂಡಿದ್ಯೋ ಆ ಪ್ರೀತಿ, ಮಮತೆ, ಅಕ್ಕರೆ ಅದೆಲ್ಲಾನು ನಾವು ನಿನಗೆ ಕೊಡ್ತೀವಿ. ಬಿಡು, ಈಗ ಅದೆಲ್ಲ ಮಾತಾಡ್ತಾ ಕೂರುವಂಥ ಸಮಯ ಅಲ್ಲ. ಬಾ, ಎಣ್ಣೆ ಹಚ್ತೀನಿ. ನೋ 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 ನೋ, ಇವತ್ತು ನಾನೇ ನನ್ನ ಮಗಳಿಗೆ ಎಣ್ಣೆ ಹಚ್ತೀನಿ. ಯಜಮಾನ್ರೆ, ನೀವು ಎಣ್ಣೆ ಹಚ್ತೀರಾ? ಈ ಕೆಲಸ ಎಲ್ಲ ನಿಮಗೆ ಮಾಡಕ್ಕೆ ಬರುತ್ತಾ? ಒಳ್ಳೆ ಚೆನ್ನಾಗಿತ್ತಲ್ಲ ಪದ್ಮನಾಭ ಅವರೇ. ಮದುವೆ ಆಗಿ ಹೊಸದ್ರಲ್ಲಿ ನಾನೇ ನಂದಿನಿ ತಲೆಗೆ ಎಣ್ಣೆ ಹಚ್ತಾ ಇದ್ದಿದ್ದು ಕೇಳಿಬೇಕಾದ್ರೆ. ನಂದಿನಿ ಅಮ್ಮವ್ರೆ, ಇದೆಲ್ಲ ಬೇರೆ ನಡೀತಾ ಇತ್ತಾ? ಹಂಗಂದ್ರೆ ನಾನು ಯಜಮಾನ್ರ ಪಾರ್ಟಿನೇ. ಮೇಡಮ್, ನಾನು ಎಷ್ಟೊಂದು ಸಲ ಎಣ್ಣೆ ಹಚ್ಚಿದ್ದೀನಿ. ಶ್ರಾವಣಿ, ಬಾ ಮಗಳೇ, ನಾನು ಎಣ್ಣೆ ಹಚ್ತೀನಿ. ನಾನು ಹಚ್ತೀನಿ ಕೊಡಿ. ಇಲ್ಲ ಇಲ್ಲ, ನಾನು ಹೇಳಿದ್ದೀನಲ್ವಾ ಇವತ್ತು ನಾನು ಎಣ್ಣೆ ಹಚ್ತೀನಿ ಅಂತ. ನಾನು ಕೇಳ್ಕೊಂಡಲ್ಲ, ಇವತ್ತೊಂದಿನ ನಾನು ಹಚ್ತೀನಿ. ಇಲ್ಲ ಇಲ್ಲ, ನನ್ನ ಮಗಳಿಗೆ ನಾನೇ ಎಣ್ಣೆ ಹಚ್ಚಬೇಕು. ಸುಬ್ಬು, ಏನಾಯ್ತು ನಿಂಗೆ? ಅಳ್ತಿದ್ಯಾ? ಸುಬ್ರಹ್ಮಣ್ಯ, ಯಾಕಪ್ಪ? ನಂದಿನಿ ಅಮ್ಮವರು ಯಜಮಾನ್ರು ಜಗಳ ಮಾಡ್ತಿದ್ದಾರೆ ಅಂತ ಅಳು ಬಂತ? ಇಲ್ಲಮ್ಮ, ಮೇಡಮ್ಮು ಇಷ್ಟು ದಿನ ತಂದೆ ತಾಯಿ ಪ್ರೀತಿ ಇಲ್ಲ ಅಂತ ತುಂಬ ಅಳ್ತಾ ಇದ್ರು, ಬೇಜಾರು ಮಾಡ್ಕೋತಾ ಇದ್ರು. ಆದರೆ ಇವತ್ತು ತಂದೆ ತಾಯಿ ಪ್ರೀತಿ ತೋರ್ಸೋದಕ್ಕೆ ಅವರೇ ತುಂಬ ಹಾತೊರಿತಾ ಇದ್ದಾರೆ, ಪೈಪೋಟಿಗೆ ಬಿದ್ದಿದ್ದಾರೆ. ಇದನ್ನು ನೋಡಿದ್ರೇ ನನಗೆ ಕರಳು ಆಚೆ ಬರೋ ಥರ ಆಗ್ತಾ ಇದೆ. ಸಾಕು ನಿನ್ ಡ್ರಾಮಾ. ಡ್ರಾಮಾ ಮಾಡ್ತಾ ಇಲ್ಲ ಮೇಡಮ್, ನಿಜ ಹೇಳ್ತಾ ಇದ್ದೀರಿ. ಒಂದೊಂದ್ಸಲ ಏನಾದರೂ ಕಷ್ಟ ಬಂದರೆ ನಾವು ದೇವರನ್ನ ತುಂಬ ಬೈಕೋತೀವಿ. ಆದರೆ ನಮಗೆ ದೇವರು ಮುಂದಕ್ಕೆ ಕಷ್ಟಗಳನ್ನು ಮೀರಿಸುವಂಥ ಸುಖ ಕೊಡ್ತಾನೆ ಅಂತ ಯೋಚನೆ ಮಾಡಿರಲ್ಲ.